ಶಿವಾಜಿನಗರ ಕೂಡ ಅಷ್ಟೇ ತುಂಬ ಬ್ಯುಸಿಯೆಸ್ಟ್ ಏರಿಯಾ. ಇಲ್ಲೂ ಕೂಡ ವಿಪರೀತವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ. ಸೊ ಎಲೆಕ್ಟ್ರಿಕ್ ಬಸ್ಗಳು, ಇವಿ ಬಸ್ಗಳು ಶಿವಾಜಿನಗರದಲ್ಲಿ ರಸ್ತೆಗಿಳಿದಿದೆ. ಕೆಲಸಕ್ಕೆ ಹಾಜರಾಗಿದ್ದಾರೆ ಗುತ್ತಿಗೆ ಆಧಾರದ ನೌಕರರು. ಬಿಕಾಸ್ ಇವಿ ವೆಹಿಕಲ್ಸ್ ಅನ್ನ ಓಡಿಸೋದಕ್ಕೆ ಗುತ್ತಿಗೆ ನೌಕರರನ್ನ ನೇಮಕ ಮಾಡಿಕೊಂಡಿದೆ ಸರ್ಕಾರ. ಕಂಡಕ್ಟರ್ ಬಂದರೆ ಬಸ್ ಓಡಿಸುವಂತೆ ಡಿಪೋದಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಕಂಡಕ್ಟರ್ಸ್ ಮಾತ್ರ ಈ BMTC ಬಸ್ ನಿರ್ವಾಹಕರಾಗಿರ್ತಾರೆ. ಸೊ ಇವಿ ವೆಹಿಕಲ್ಸ್ ಕೂಡ ತಕ್ಕ ಮಟ್ಟಕ್ಕೆ ರಸ್ತೆಗೆ ಇಳಿತಾ ಇದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬಟ್ ಬೆಂಗಳೂರಿನ ಜನರ ಡಿಮ್ಯಾಂಡಿಗೆ ಇವಿ ವೆಹಿಕಲ್ ಸಾಕಾಗುತ್ತೆ ಅಂತ ಕೇಳಿದ್ರೆ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಒಂದು 1349 ಇವಿ ಬಸ್ಗಳು BMTC ಅಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಓಡಾಡುತ್ತೆ. ಸೊ 6000 ಬಸ್ಗಳಲ್ಲಿ 1349 ಬಸ್ಗಳಲ್ಲಿ ಸೊ ಜನರ ಡಿಮ್ಯಾಂಡನ್ನು ಪೂರೈಸೋದಕ್ಕೆ ಆಗಲ್ಲ. ತಕ್ಕ ಮಟ್ಟಕ್ಕೆ ಸ್ವಲ್ಪ ಮಟ್ಟಿಗೆ ಜನರಿಗೆ ಇದು ಉಪಯೋಗಕ್ಕೆ ಬರುತ್ತೆ. ಆದರೂ ಜನರಿಗೆ ಇನ್ಕನ್ವೀನಿಯನ್ಸ್ ಆಗುವಂತಹ ಕೆಲಸಗಳು ಅಲ್ಲಲ್ಲಿ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಧನು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧನು, ಈಗ ಶಿವಾಜಿನಗರದಲ್ಲಿ ಹೇಗಿದೆ ಪರಿಸ್ಥಿತಿ? ಜನ ಬಸ್ ಸ್ಟ್ಯಾಂಡ್ಗಳಿಗೆ ಬರ್ತಾ ಇದ್ದಾರಾ? ಆಲ್ರೆಡಿ ಮುಷ್ಕರದ ಬಗ್ಗೆ ಮಾಹಿತಿ ಅವ್ರಿಗೆ ಗೊತ್ತಾಗಿದೆಯಾ? ಬಂದವರಿಗೆ ಬಸ್ ಆನ್ ಟೈಮಿಗೆ ಸಿಗ್ತಾ ಇದೆಯಾ ಅಥವಾ ವಿಪರೀತವಾಗಿ ವೆಯ್ಟ್ ಮಾಡಬೇಕಾಗಿ ಬರ್ತಾ ಇದೆಯಾ? ಇವಿ ಬಸ್ಗಳ ವಿಚಾರದಲ್ಲಿ ಏನೇನು ನಿರ್ಧಾರಗಳಲ್ಲಾಗಿದೆ? ಎಸ್ ಮಮತಾ, ಈಗಾಗಲೇ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಏನಂದ್ರೆ 2-3 ದಿನದಿಂದ ಈ ಒಂದು ಸುದ್ದಿ ಬಿತ್ತರ ಆಗ್ತಾ ಇತ್ತು. ಆ ದಿನದಿಂದಲೇ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ರು. ಜೊತೆಗೆ ಇವತ್ತು ಪ್ರಯಾಣಿಕರು ಕೂಡ ಈಗ ಶಿವಾಜಿನಗರ ಬಸ್ ನಿಲ್ದಾಣದತ್ತ ಬರ್ತಾ ಇದ್ದಾರೆ. ಜೊತೆಗೆ ನೋಡ್ತಾ ಇರ್ಬೋದು, ಎಂದಿನಂತೆ ಇವತ್ತಿನ ಇಲ್ಲಿ ಶಿವಾಜಿನಗರದಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಆಗಿರ್ತಕ್ಕಂಥದ್ದು, ಮತ್ತೆ ಪ್ರಯಾಣಿಕರು ಕೂಡ ಬರ್ತಾ ಇರ್ತಕ್ಕಂಥದ್ದು, ಮತ್ತು ಶಾಲಾ ಕಾಲೇಜುಗಳು ತೆರಳುವಂಥವ್ರು ಮತ್ತೆ ಕಚೇರಿಗೆ ತೆರಳುವಂಥವ್ರು ಎಂದಿನಂತೆ ಈಗಾಗಲೇ ಬಸ್ ನಿಲ್ದಾಣದಲ್ಲಿ ಬಂದು ಬಸ್ಗಾಗಿ ಕಾಯ್ತಾ ಇದ್ದಾರೆ. ಕೆಲವು ಹೊತ್ತು ಕಾದು ಬಸ್ಸನ್ನ ಹಿಡ್ಕೊಂಡು ಹೋಗುವಂಥ ಈಗ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಕ್ರಮೇಣವಾಗಿ ಬಸ್ಗಳ ಸಂಖ್ಯೆ ಕಮ್ಮಿನೂ ಆಗ್ತಾ ಇದೆ. ಆದರೆ ಇವಿ ಏನಿದೆ ಎಲೆಕ್ಟ್ರಿಕ್ ಬಸ್ಗಳು ಮತ್ತು ಗುತ್ತಿಗೆ ಆಧಾರದ ನೌಕರರು ಏನಿದ್ದಾರೆ ಅವ್ರಿಗೆ ಡಿಪೋದಲ್ಲಿ ಒಂದು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಏನಂದರೆ ಕಂಡಕ್ಟರ್ ಬಂದಂಥ ಸಂದರ್ಭದಲ್ಲಿ ಅವರು ಬಸ್ಸನ್ನು ಆಪ್ರೇಟ್ ಮಾಡುವಂತೆ ಅವರಿಗೆ ಸೂಚನೆಯನ್ನು ನೀಡಲಾಗಿದೆ. ಈಗಾಗಲೇ ಇವಿ ಬಸ್ಗಳು ಕೂಡ ರಸ್ತೆಗಿಳಿದಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಈಗ ಶಿವಾಜಿನಗರದ ಬಸ್ ನಿಲ್ದಾಣದಿಂದ ಇವಿ ಬಸ್ಗಳು ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಜೊತೆಗೆ ಪ್ರಯಾಣಿಕರು ಕೂಡ ಅವರು ಏನು ಯಾವ್ಯಾವ ಸ್ಥಳಕ್ಕೆ ಹೋಗಬೇಕು ಅವರೆಲ್ಲರಿಗೂ ಕೂಡ ಬಸ್ಗಳು ಸಿಗುತ್ತೆ. ಆದರೆ ಎಂದಿನಂತೆ ತಕ್ಷಣ ಸಿಗ್ತಾ ಇಲ್ಲ. ಒಂದು 5-10 ನಿಮಿಷಗಳ ಕಾಲ ಕಾಯ್ದು ಬಸ್ಸನ್ನು ಹಿಡಿದು ಹೋಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸುಮಾರು 10 ಗಂಟೆಯ ನಂತರ ಏನು ಇಲ್ಲಿನ ಒಂದು ಏನು ಪರಿಸ್ಥಿತಿ ಇರುತ್ತೆ, ಯಾಕಂದರೆ ಈ ರಾತ್ರಿ ಪಾಳೆಯ ಬಸ್ಸುಗಳು ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ತದನಂತರ 10 ಗಂಟೆಯ ನಂತರ ಯಾವ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಈಗ ಸದ್ಯದ ಪರಿಸ್ಥಿತಿ ಶಿವಾಜಿನಗರದಲ್ಲಿ ಈಗ ಒಂದೊಂದು ಬಸ್ಸುಗಳು ಸಂಚಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇವಿ ಬಸ್ಗಳು ಸಂಪೂರ್ಣವಾಗಿ ಈಗಾಗಲೇ ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಧನು ತಮ್ಮೆಲ್ಲ ಮಾಹಿತಿಗಾಗಿ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇವಿ ಬಸ್ಗಳು ಆಪರೇಟ್ ಆಗ್ತಾ ಇದೆ. ನಾರ್ಮಲ್ ಬಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇವಿ ಬಸ್ಗಳನ್ನು ರಸ್ತೆಗಿಳಿಸೋದಕ್ಕೆ ನಿರ್ಧಾರಗಳನ್ನು ಡಿಪೋ ಮ್ಯಾನೇಜರ್ಸ್ ತೆಗೆದುಕೊಂಡಿದ್ದಾರೆ. ಸೊ ಒಂದೊಂದು ಬಸ್ನಲ್ಲೂ ಕೂಡ ತುಂಬ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬಸ್ನ ಕೆಪಾಸಿಟಿಗಿಂತ ಸಾಮಾನ್ಯವಾಗಿ BMTC ಮತ್ತು KSRTC ಬಸ್ನ ಕೆಪಾಸಿಟಿ ಒಂದು ಬಸ್ನಲ್ಲಿ ಒಂದು 60 ಜನ ಹೋಗ್ಬೋದು. ಬಟ್ ಡಬಲ್ ದ ಕೆಪಾಸಿಟಿ ಹೋಗ್ತಾ ಇರೋದನ್ನು ಕಂಡು ಬರ್ತಾ ಇದೆ. ಯಾಕಂದರೆ ಬಸ್ಗಳ ಶಾರ್ಟೇಜ್ ಇದೆ. ಮತ್ತು ಇವು ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಮತ್ತು ಇನ್ಯಾರು ಉಲ್ಟಾ ಹೊಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ.